ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ 9ನೇ ತರಗತಿಯ ಚತುರ್ಭುಜಗಳು ಈ ಒಂದು ಚಾಪ್ಟರ್ ಮೇಲೆ ನಾವು ಹಿಂದಿನ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡಿದ್ವಿ. ಇವಾಗ ಮುಂದುವರೆದು ಚತುರ್ಭುಜಗಳು ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದ ಮುಂದಿನ ಒಂದು ಕಾನ್ಸೆಪ್ಟ್ ಆದ ಸಮಾಂತರ ಚತುರ್ಭುಜದ ಗುಣಲಕ್ಷಣಗಳು ಈ ಒಂದು ಕಾನ್ಸೆಪ್ಟ್ ಮೇಲೆ ಈ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಓಕೆ, ಇವಾಗ ಮುಂದಿನ ಒಂದು ಕಾನ್ಸೆಪ್ಟ್ ಸಮಾಂತರ ಚತುರ್ಭುಜದ ಗುಣಲಕ್ಷಣಗಳು. ಸಮಾಂತರ ಚತುರ್ಭುಜಗಳು ಇದರ ಬಗ್ಗೆ ಹಿಂದಿನ ಒಂದು ಕ್ಲಾಸ್ನಲ್ಲಿ ಕೆಲವೊಂದು ಪಾಯಿಂಟ್ಸ್ಗಳನ್ನು ಡಿಸ್ಕಸ್ ಮಾಡಿದ್ವಿ. ಏನಂದರೆ ವರ್ಗ, ಆಯತ ಮತ್ತು ತ್ರಾಪಿಜ್ಯಗಳು ಏನಾಗಿರ್ತವೆ, ಸಮಾಂತರ ಚತುರ್ಭುಜಗಳಾಗಿರ್ತವೆ. ಆದರೆ ಎಲ್ಲ ವರ್ಗಗಳು ಏನಾಗಿರೋದಿಲ್ಲ, ಸಮಾಂತರ ಚತುರ್ಭುಜ ಆಗಿರುವುದಿಲ್ಲ. ಎಲ್ಲ ವರ್ಗಗಳು ಏನಾಗಿರುವುದಿಲ್ಲ, ಆಯತ ಮತ್ತು ತ್ರಾಪಿಜ್ಯ ಆಗಲಿಕ್ಕೆ ಸಾಧ್ಯ ಇಲ್ಲ. ಈ ರೀತಿಯಾದ ಕೆಲವೊಂದು ಇಂಪಾರ್ಟೆಂಟ್ ಗುಣಲಕ್ಷಣವನ್ನು ಹಿಂದಿನ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಚಾನಲ್ ಪ್ಲೇಲಿಸ್ಟಲ್ಲಿ ಹೋಗಿ ಆ ಒಂದು ವಿಡಿಯೋಗಳನ್ನು ನೀವು ನೋಡ್ಬೋದು. ಓಕೆ, ಇವಾಗ ಸಮಾಂತರ ಚತುರ್ಭುಜದ ಗುಣಲಕ್ಷಣಗಳನ್ನು ನೋಡ್ತಾ ಹೋಗೋಣ. ಈ ಒಂದು ಸಮಾಂತರ ಚತುರ್ಭುಜವನ್ನು ನೋಡ್ತಾ ಹೋದಾಗ ಅದನ್ನು ನಾವು ಕರ್ಣದಲ್ಲಿ ಕತ್ತರಿಸಿದಾಗ ಅಥವಾ ಕರ್ಣಗಳನ್ನು ಜೋಡಿಸಿದಾಗ ಎರಡು ತ್ರಿಭುಜಗಳು ಉಂಟಾಗ್ತವೆ. ಹಾಗಾದರೆ ಸಮಾಂತರ ಚತುರ್ಭುಜವನ್ನು ತೆಗೆದುಕೊಂಡು ನಾವು ಕರ್ಣವನ್ನು ಸಮಾಂತರ ಚತುರ್ಭುಜವನ್ನಾಗಿ ಎರಡು ಸರ್ವಸಮ ತ್ರಿಭುಜಗಳನ್ನಾಗಿ ವಿಭಾಗವನ್ನು ಮಾಡಬಹುದು. ಈ ಒಂದು ಸಮಾಂತರ ಚತುರ್ಭುಜದ ಗುಣಲಕ್ಷಣಕ್ಕೆ ಸಂಬಂಧಿಸಿದ ಹಾಗೆ ನಾವು ಈ ಒಂದು ಕ್ಲಾಸ್ನಲ್ಲಿ ಪ್ರಮೇಯಗಳನ್ನು ನೋಡ್ತಾ ಹೋಗೋಣ. ಓಕೆ, ಇವಾಗ ಪ್ರಮೇಯ 8.1 ನೋಡ್ತಾ ಹೋಗೋಣ. ಸಮಾಂತರ ಚತುರ್ಭುಜದ ಪ್ರತಿ ಕರ್ಣವು ಸಮಾಂತರ ಚತುರ್ಭುಜವನ್ನು ಎರಡು ಸರ್ವಸಮ ತ್ರಿಭುಜಗಳಾಗಿ ಆವರಿಸುತ್ತದೆ. ಇವಾಗ ಸಮಾಂತರ ಚತುರ್ಭುಜ ಇದೆ. ಸಮಾಂತರ ಚತುರ್ಭುಜದ ಪ್ರತಿ ಕರ್ಣವು ಸಮಾಂತರ ಚತುರ್ಭುಜವನ್ನು ಎರಡು ಸರ್ವಸಮ ತ್ರಿಭುಜಗಳಾಗಿ ಆವರಿಸುತ್ತದೆ ಎನ್ನುವುದನ್ನು ನಾವು ಸಾಧನೆ ಮಾಡಬೇಕಾಗಿದೆ. ಓಕೆ, ಇವಾಗ ಸಾಧನೆಯನ್ನು ನೋಡೋಣ. ABCD ಎನ್ನುವಂಥದ್ದು ಒಂದು ಸಮಾಂತರ ಚತುರ್ಭುಜವಾದರೆ AC ಒಂದು ಕರ್ಣವಾಗಿರಲಿ. ಕರ್ಣ AC ಸಮಾಂತರ ಚತುರ್ಭುಜ ABCDಯನ್ನು ತ್ರಿಭುಜ ABC ಮತ್ತು ತ್ರಿಭುಜ CDAಗಳಾಗಿ ವಿಭಾಗಿಸುತ್ತದೆ. ಈ ಎರಡು ತ್ರಿಭುಜಗಳು ಏನಾಗಿರ್ತವೆ, ಸರ್ವಸಮ ಆಗಿರ್ತವೆ ಅಂತ ನಾವಿಲ್ಲಿ ಸಾಧನೆಯನ್ನು ಮಾಡಬೇಕಾಗುತ್ತೆ. ಇವಾಗ ತ್ರಿಭುಜ ABC ಮತ್ತು ತ್ರಿಭುಜ CDAಗಳನ್ನು ನಾವು ನೋಡಿದಾಗ, ತ್ರಿಭುಜ ABC ಮತ್ತು ತ್ರಿಭುಜ CDEAಗಳನ್ನು ನೋಡಿದಾಗ ಇಲ್ಲಿ BCಗೆ ಸಮಾನಾಂತರವಾಗಿ AD ಇರ್ತದೆ. AC ಎನ್ನುವಂಥದ್ದು ಇಲ್ಲಿ ಛೇದಕ ಆಗಿರ್ತದೆ. ಆದ್ದರಿಂದ ಆ್ಯಂಗಲ್ BCA ಮತ್ತು ಆ್ಯಂಗಲ್ DACಗಳು ಏನಾಗಿದ್ದಾವೆ, ಎರಡು ಕೂಡ ಪರ್ಯಾಯ ಕೋನಗಳು. ಅದೇ ರೀತಿಯಾಗಿ DCA ಮತ್ತು BACಗಳು ಕೂಡ ಏನಾಗಿರ್ತವೆ, ಪರ್ಯಾಯ ಕೋನಗಳು. ನೆಕ್ಸ್ಟ್ ಇಲ್ಲಿ AB ಪ್ಯಾರಲಲ್, AB ಸಮಾನಾಂತರ DC ಆಗಿದೆ, AC ಇಲ್ಲಿ ಛೇದಕ ಆಗಿದೆ. ಅದೇ ರೀತಿಯಾಗಿ ಇನ್ನೊಂದು ಜೊತೆ ಪರ್ಯಾಯ ಕೋನಗಳು ಆ್ಯಂಗಲ್ BAC ಮತ್ತು ಆ್ಯಂಗಲ್ DCA. ಹಾಗಾದರೆ ಇಲ್ಲಿ AC AC ಆಗಿದೆ. ಈ ಎರಡು ತ್ರಿಭುಜಗಳು ಸರ್ವಸಮ ತ್ರಿಭುಜಗಳಾದರೆ AC ಎನ್ನುವಂಥದ್ದು ಎರಡು ತ್ರಿಭುಜಗಳಿಗೆ ಸಾಮಾನ್ಯ ಬಾಹು ಆಗಿರುತ್ತೆ. ಹಾಗಾದರೆ ಈ ಎರಡು ತ್ರಿಭುಜಗಳನ್ನು ನಾವು ನೋಡಿದಾಗ ಇಲ್ಲಿ ಎರಡು ಜೊತೆ ಪರ್ಯಾಯ ಕೋನಗಳು ಏನಾಗಿದ್ದಾವೆ, ಸಮಾನವಾಗಿದ್ದಾವೆ. ಒಂದು ಬಾಹು ಕೂಡ ಸಮಾನವಾಗಿದೆ. ಇವಾಗ ಈ ಎರಡು ಪರ್ಯಾಯ ಕೋನಗಳು, ಇದು ಒಂದು ಬಾಹು. ಈ ರೀತಿಯಾಗಿ ಇರೋದರಿಂದ ತ್ರಿಭುಜ ABC ಮತ್ತು ತ್ರಿಭುಜ CDAಗಳು ಎರಡು ಕೂಡ ಸರ್ವಸಮವನ್ನು ಹೊಂದಿದ್ದಾವೆ. ಕೋನ, ಬಾಹು, ಕೋನ, 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 ಬಾಹು, ಕೋನ. ಈ ಒಂದು ಸರ್ವಸಮತೆಯ ನಿಯಮವನ್ನು ಹೊಂದಿರೋದ್ರಿಂದ ತ್ರಿಭುಜ ABC ಮತ್ತು ತ್ರಿಭುಜ CDAಗಳು ಎರಡು ಕೂಡ ಸರ್ವಸಮ ಅಂತ ನಾವಿಲ್ಲಿ ಹೇಳ್ಬೋದು. ನೆಕ್ಸ್ಟ್ AC ಕರ್ಣ ಸಮಾಂತರ ಚತುರ್ಭುಜದ ABCDಯನ್ನು ತ್ರಿಭುಜ ABC ಮತ್ತು ತ್ರಿಭುಜ CDA ಎಂಬ ಎರಡು ಸರ್ವಸಮ ತ್ರಿಭುಜಗಳಾಗಿ ವಿಭಾಗಿಸುತ್ತದೆ. ಈಗ ABCD ಸಮಾಂತರ ಚತುರ್ಭುಜದ ಅಭಿಮುಖ ಬಾಹುಗಳನ್ನು ನಾವು ಅಳತೆ ಮಾಡಿದಾಗ ಅವು ಏನಾಗಿರ್ತವೆ, ಒಂದಕ್ಕೊಂದು ಸಮಾನವಾಗಿರ್ತವೆ. ಓಕೆ, ಇವಾಗ ನಾವು ಈ ಒಂದು ಸಮಾಂತರ ಚತುರ್ಭುಜವನ್ನು ತೆಗೆದುಕೊಂಡು ಎರಡು ತ್ರಿಭುಜಗಳನ್ನು ನಾವು ಸರ್ವಸಮ ಅಂತ ಸಾಧಿಸಿದೆ. ಅದರಲ್ಲಿ ಇದು ಒಂದು ಸಮಾಂತರ ಚತುರ್ಭುಜ ಅಂಥೇಳಿ ನಾವಿಲ್ಲಿ ಹೇಳ್ಬೋದು. ಪ್ರಮೇಯ 8.2 ಒಂದು ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಬಾಹುಗಳು ಸಮ ಅಂಥೇಳಿ ನಾವು ಸಾಧಿಸಬೇಕಾಗಿದೆ. ಸಮಾಂತರ ಚತುರ್ಭುಜದ ಒಂದು ಕರ್ಣವು ಸಮಾಂತರ ಚತುರ್ಭುಜವನ್ನು ಎರಡು ಸರ್ವಸಮ ತ್ರಿಭುಜಗಳಾಗಿ ಆವರಿಸುತ್ತದೆ ಎಂದು ನಾವು ಈಗಾಗಲೇ ಸಾಧಿಸ್ತೀವಿ.
ಹಾಗಾದರೆ ತ್ರಿಭುಜಗಳ ಅನುರೂಪ ಭಾಗಗಳು ಅಂದರೆ ಅನುರೂಪ ಬಾಹುಗಳನ್ನ ಕುರಿತಂತೆ ನಾವೇನು ಹೇಳಬೇಕಾಗುತ್ತೆ ಅಂದರೆ ಎರಡು ಅಭಿಮುಖ ಬಾಹುಗಳೇನಾಗಿರ್ತವೆ ಒಂದಕ್ಕೊಂದು ಸಮಾನವಾಗಿರ್ತವೆ. ಒಂದು ಸಮಾಂತರ ಚತುರ್ಭುಜ ಅಂದಾಗ ಎ ಬಿಗೆ ಡಿ ಸಿ ಸಮನಾಗಿರ್ತದೆ, ಎ ಡಿಗೆ ಬಿ ಸಿ ಸಮನಾಗಿರ್ತದೆ ಎನ್ನುವಂಥದ್ದು ಗೊತ್ತಿದೆ. ಅದೇ ರೀತಿಯಾಗಿ ಎಕ್ಸಸೈಸ್ ಪ್ರಮೇಯ 8.1ರಲ್ಲಿ ನಾವು ನೋಡಿದ್ವಿ. ಹಾಗಾದರೆ ಒಂದು ಚತುರ್ಭುಜ ಸಮಾಂತರ ಚತುರ್ಭುಜವಾದರೆ ಅದರ ಪ್ರತಿಯೊಂದು ಜೊತೆ ಅಭಿಮುಖ ಬಾಹುಗಳೇನಾಗಿರಬೇಕು, ಸಮಾನವಾಗಿರಬೇಕು. ಹಾಗಿದ್ರೆ ಮಾತ್ರ ಸಮಾಂತರ ಚತುರ್ಭುಜದ ಅಭಿಮುಖ ಬಾಹುಗಳು ಸಮ ಅಂತ ಅಂದಾಗ ಈ ಒಂದು ಸಮಾಂತರ ಚತುರ್ಭುಜ ಏನಾಗಿರುತ್ತೆ ಅಂದರೆ ಅದು ಒಂದು ಕರ್ಣದಿಂದ ವಿಭಾಗಿಸಲ್ಪಟ್ಟಾಗ ಅಲ್ಲಿ ಉಂಟಾಗುವಂತಹ ಎರಡು ತ್ರಿಭುಜಗಳು ಸರ್ವಸಮವಾಗಿದ್ದರೆ ಅದರ ಸಮಾಂತರ ಚತುರ್ಭುಜದ ಅಭಿಮುಖ ಬಾಹುಗಳು ಕೂಡ ಏನಾಗಿರ್ತವೆ, ಸಮನಾಗಿರ್ತವೆ. ಓಕೆ, ಇವಾಗ ಪ್ರಮೇಯ 8.3 ನೋಡೋಣ. ಒಂದು ಚತುರ್ಭುಜದ ಪ್ರತಿಯೊಂದು ಜೊತೆ ಅಭಿಮುಖ ಬಾಹುಗಳು ಸಮವಾದರೆ ಅದು ಸಮಾಂತರ ಚತುರ್ಭುಜವಾಗಿರುತ್ತೆ ಅಂತ ಹೇಳಿ ನಾವು ಸಾಧನೆಯನ್ನು ಮಾಡಬೇಕಾಗತ್ತೆ. ಓಕೆ, ಇವಾಗ ಚತುರ್ಭುಜ ಎ ಬಿ ಸಿ ಡಿಯಲ್ಲಿ ಚತುರ್ಭುಜ ಎ ಬಿ ಸಿ ಡಿಯಲ್ಲಿ ಎ ಬಿಗೆ ಸಮಾಂತರವಾಗಿ ಡಿ ಸಿ ಇರುತ್ತೆ, ಎ ಡಿಗೆ ಸಮಾಂತರವಾಗಿ ಬಿ ಸಿ ಇದೆ. ಇಲ್ಲಿ ಎ ಸಿ ಎನ್ನುವಂಥದ್ದು ಕರ್ಣ ಆಗಿದೆ. ಹಾಗಾದರೆ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಸಿ ಡಿ ಎಗಳು ಎರಡು ಕೂಡ ಸರ್ವಸಮ. ಯಾಕಪ್ಪ ಅಂದರೆ ಎರಡು ಜೊತೆ ಪರ್ಯಾಯ ಕೋನಗಳು ಸಮ ಮತ್ತು ಒಂದು ಬಾಹು ಸಮನಾಗಿರೋದ್ರಿಂದ ಏನಾಗುತ್ತೆ, ಕೋನ ಬಾಹು ಕೋನ ನಿಯಮ ಎರಡು ತ್ರಿಭುಜಗಳು ಹೊಂದಿರೋದ್ರಿಂದ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಸಿ ಡಿ ಎರಡು ಕೂಡ ಏನಾಗಿದ್ದಾವೆ, ಸರ್ವಸಮ. ಹಾಗಾದರೆ ಆ್ಯಂಗಲ್ ಬಿ ಎ ಸಿ ಆ್ಯಂಗಲ್ ಡಿ ಸಿ ಎ ಆಗಿದೆ. ಅದೇ ರೀತಿಯಾಗಿ ಆ್ಯಂಗಲ್ ಬಿ ಸಿ ಎ ಮತ್ತು ಆ್ಯಂಗಲ್ ಡಿ ಎ ಸಿಗಳು ಕೂಡ ಸಮವಾಗಿವೆ. ಯಾಕಪ್ಪ ಅಂದರೆ ಎರಡೂ ಕೂಡ ಎರಡು ಜೊತೆ ಎರಡು ತ್ರಿಭುಜದ ಪರ್ಯಾಯ ಕೋನಗಳಾಗಿವೆ. ಓಕೆ, ಇವಾಗ ಸಮಾಂತರ ಚತುರ್ಭುಜದಲ್ಲಿ ಪ್ರತಿಯೊಂದು ಜೊತೆ ಅಭಿಮುಖ ಬಾಹುಗಳು ಸಮನಾಗಿದ್ದರೆ ಸಮಾಂತರ ಚತುರ್ಭುಜ ಪ್ರತಿಯೊಂದು ಜೊತೆ ಅಭಿಮುಖ ಬಾಹುಗಳು ಸಮವಾಗಿದ್ದಾಗ ವಿಲೋಮವಾಗಿ ಚತುರ್ಭುಜದಲ್ಲಿ ಪ್ರತಿಯೊಂದು ಜೊತೆ ಅಭಿಮುಖ ಬಾಹುಗಳು ಸಮವಿದ್ದರೆ ಅದು ಸಮಾಂತರ ಚತುರ್ಭುಜ. ಇದೇ ಫಲಿತಾಂಶವನ್ನು ನಾವೀಗ ಸಾಲ್ವನ್ನು ಮಾಡಿದ್ವಿ. ಓಕೆ, ಇವಾಗ ಒಂದು ಚತುರ್ಭುಜದ ಅಭಿಮುಖ ಬಾಹುಗಳು ಸಮ ಅಂತ ನಮಗೆ ಗೊತ್ತಿದೆ. ನಾವು ಇದನ್ನು ವಿಲೋಮವಾಗಿ ಯಾವ ರೀತಿಯಾಗಿ ಹೇಳ್ಬೋದಂದರೆ ಚತುರ್ಭುಜದಲ್ಲಿ ಒಂದು ಜೊತೆ ಬಾಹುಗಳು ಸಮವಿದ್ದರೆ ಅದು ಸಮಾಂತರ ಚತುರ್ಭುಜವಾಗುತ್ತೆ ಅಂತ ನಾವಿಲ್ಲಿ ಹೇಳ್ಬೋದು. ಓಕೆ ಫ್ರೆಂಡ್ಸ್, ಸಮಾಂತರ ಚತುರ್ಭುಜಕ್ಕೆ ಸಂಬಂಧಿಸಿದ ಮೊದಲ 3 ಗುಣಲಕ್ಷಣಗಳು ಈ ರೀತಿಯಾಗಿದ್ದವು. ಉಳಿದವುಗಳನ್ನು ಮುಂದಿನ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನಮ್ಮ ಚಾನಲ್ ವೀಕ್ಷಣೆ ಮಾಡ್ತಾಯಿರಿ. ಥ್ಯಾಂಕ್ ಯು ಸೊ ಮಚ್.